ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ 20ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲೋ ಗುರಿ ಇಟ್ಟುಕೊಂಡು ಅಖಾಡಕ್ಕಿಳಿದಿರೋ ಕಾಂಗ್ರೆಸ್ಗೆ ಕೆಲವೊಂದು ಕ್ಷೇತ್ರಗಳಲ್ಲಿ ಬಂಡಾಯದ ಬಿಸಿ ತಟ್ಟಿದೆ. ಚಿಕ್ಕಬಳ್ಳಾಪುರ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಇಷ್ಟು ದಿನ ಮುನಿಸಿಕೊಂಡಿದ್ದಂಥ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಕೊನೆಗೂ ಕೂಡ ಮುನಿಸು ಮರೆತು ಕೈ ಜೋಡಿಸಿದ್ದಾರೆ. ಆದರೆ ದಾವಣಗೆರೆಯಲ್ಲಿ ಬಂಡಾಯದ ಬಿಸಿ ಕಾಂಗ್ರೆಸ್ಗೆ ತಟ್ತಾ ಇದೆ. ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಸಿಡಿದೆದ್ದಿರೋ ವಿನಯ್ ಕುಮಾರ್ ಬಂಡಾಯ ಸ್ಪರ್ಧೆಯ ಗಟ್ಟಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿದ್ದ ಭಿನ್ನಮತ ಶಮನ. ಮುನಿಸು ಮರೆತ ಮಾಜಿ ಸಿಎಂ ರಕ್ಷಾ ರಾಮಯ್ಯಗೆ ಆನೆ ಬಲ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಈ ಬಾರಿ ಜಿದ್ದಿನ ಅಖಾಡವಾಗಿ ಮಾರ್ಪಟ್ಟಿದೆ. ಅತ್ತ ಬಿಜೆಪಿಯಿಂದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸ್ಪರ್ಧಿಸಿದ್ರೆ, ಇತ್ತ ಕಾಂಗ್ರೆಸ್ನಿಂದ ಯುವ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅಖಾಡಕ್ಕಿಳಿದಿದ್ದಾರೆ. ಮಾಜಿ ಸಚಿವರ ವಿರುದ್ಧ ತೊಡೆತಟ್ಟಿರುವ ರಕ್ಷಾ ರಾಮಯ್ಯಗೆ ಆನೆ ಬಲ ಸಿಕ್ಕಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಮೇಲೆ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಕಣ್ಣಿಟ್ಟಿದ್ರು. ರಾಜ್ಯ ನಾಯಕರ ಸಭೆಗೂ ಹಾಜರಾಗದೆ ಹೈಕಮಾಂಡ್ನಲ್ಲೇ ಟಿಕೆಟ್ ಗಿಟ್ಟಿಸಿಕೊಳ್ಳೋಕೆ ಮುಂದಾಗಿದ್ರು. ಆದ್ರೆ ಕೊನೆಗೆ ಕಾಂಗ್ರೆಸ್ ಹೈಕಮಾಂಡ್ ಯುವ ಮತ್ತು ಹೊಸ ಮುಖಕ್ಕೆ ಮಣೆ ಹಾಕಿ ರಕ್ಷಾ ರಾಮಯ್ಯಗೆ ಟಿಕೆಟ್ ಕೊಟ್ಟಿತ್ತು. ಟಿಕೆಟ್ ಮಿಸ್ ಆಗಿದ್ದಕ್ಕೆ ಮುನಿಸಿಕೊಂಡಿದ್ದ ವೀರಪ್ಪ ಮೊಯ್ಲಿ ಇಷ್ಟು ದಿನ ಪ್ರಚಾರದ ಕಣದಿಂದ ಅಂತರ ಕಾಯ್ದುಕೊಂಡಿದ್ರು. ಇದು ಕಾಂಗ್ರೆಸ್ ಪಕ್ಷದಲ್ಲಿ ಆತಂಕ ಸೃಷ್ಟಿ ಮಾಡಿತ್ತು. ಆದ್ರೀಗ ಕೊನೆಗೂ ಮಾಜಿ ಸಿಎಂ ಮುನಿಸು ಮರೆತು ರಕ್ಷಾ ರಾಮಯ್ಯ ಪರ ಅಖಾಡಕ್ಕೆ ಇಳಿದಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದಲ್ಲಿರುವ ಕಚೇರಿಯಲ್ಲಿ ರಕ್ಷಾ ರಾಮಯ್ಯ ಮತ್ತು ವೀರಪ್ಪ ಮೊಯ್ಲಿ ಒಂದಾಗಿದ್ದಾರೆ. ರಕ್ಷಾ ರಾಮಯ್ಯ ವೀರಪ್ಪ ಮೊಯ್ಲಿ ಅವರನ್ನ ಭೇಟಿಯಾಗಿ ಸಹಕಾರ ಕೋರಿದ್ರು. ಈ ಮೂಲಕ ರಕ್ಷಾ ರಾಮಯ್ಯ ಪರ ಪ್ರಚಾರ ಮಾಡೋಕೆ ಮಾಜಿ ಸಿಎಂ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಏನೋ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ವೀರಪ್ಪ ಮೊಯ್ಲಿ ಟಿಕೆಟ್ ಸಿಗದಿದ್ದಕ್ಕೆ ನಾನು ಮುನಿಸ್ಕೊಂಡಿಲ್ಲ, ರಕ್ಷಾ ರಾಮಯ್ಯ ಪರ ಪ್ರಚಾರ ಮಾಡ್ತೀನಿ, ಅವರಿಗೆ ನೂರಾನೇ ಬಲ ಬಂದಿದೆ ಅಂತ ಹೇಳಿದ್ರು. ಕೈಗುರುತಿನ ಪರವಾಗಿ ಇಲ್ಲಿ ಚುನಾವಣೆ ನಿಂತಿದ್ದಾರೆ. ಅವರಿಗೆ 100ಕ್ಕೆ 100 ಪಾಲು ನಮ್ಮೆಲ್ಲರ ಆಶೀರ್ವಾದ ಇದೆ, ಎಲ್ಲರ ಆಶೀರ್ವಾದ ಇದೆ, ಎಲ್ಲರ ಬೆಂಬಲ ಇದೆ. ಅಥವಾ 2014ರಲ್ಲಿ ನಾನು ಗೆದ್ದಾಗ ಇಷ್ಟು ಸುಸಂಘಟಿತವಾದಂಥ ಪಕ್ಷ ಇರಲಿಲ್ಲ. ನಿಮ್ಮ ಸೌಭಾಗ್ಯ, ಈ ಸಾರಿ ಸುಸಂಘಟಿತವಾದಂಥ ಒಂದು ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಶಕ್ತಿ ಆನೆ ಬಲ ನಿಮ್ಮ ಬೆನ್ನ ಹಿಂದೆ ಇದೆ. ದಾವಣಗೆರೆಯಲ್ಲಿ ಮತ್ತಷ್ಟು ಜೋರಾಯ್ತು ಕೈ ಭಿನ್ನಮತ. ಬಂಡಾಯದ ಕಹಳೆ ಮೊಳಗಿಸಿದ ವಿನಯ್ ಕುಮಾರ್. ಚಿಕ್ಕಬಳ್ಳಾಪುರದಲ್ಲಿ ಅಸಮಾಧಾನ ಶಮನವಾದ್ರೆ ಮತ್ತೊಂದು ಕಡೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಟ್ಟಿದೆ. ದಾವಣಗೆರೆ ಕ್ಷೇತ್ರದಿಂದ ಸಚಿವ ಮಲ್ಲಿಕಾರ್ಜುನ್ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ಗೆ ಕಾಂಗ್ರೆಸ್ ಮಣೆ ಹಾಕಿದೆ. ಹೀಗಾಗಿ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಜಿಬಿ ವಿನಯ್ ಕುಮಾರ್ ಕಾಂಗ್ರೆಸ್ ವಿರುದ್ಧ ಬಂಡಾಯದ ಸಮರ ಸಾರಿದ್ದಾರೆ. ಇವತ್ತು ಬೆಂಬಲಿಗರ ಜೊತೆ ಸಭೆ ನಡೆಸಿದ ವಿನಯ್ ಕುಮಾರ್ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತೀನಿ, ಯಾವುದೇ ಒತ್ತಡಕ್ಕೂ ಮಣಿಯೋದಿಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ನಾನು ಕೇವಲ ದಾವಣಗೆರೆಯಲ್ಲಿ ಕೂತ್ಕೊಂಡು ತಗೊಂಡಂಥ ನಿರ್ಧಾರ ಅಲ್ಲ ಇದು. ಗಡಿ ಭಾಗದ ಗ್ರಾಮಗಳಿಗೆ ಹೋಗಿದ್ದೀನಿ, ಪ್ರತಿಯೊಂದು ಹಳ್ಳಿಗೆ ಹೋಗಿ ಅಲ್ಲಿ ಸಮಾಲೋಚನೆ ನಡೆಸಿ. ಯಾಕಂತಂದರೆ ನಾವು ಮೂಲೆಯಲ್ಲಿ ಏನು ಒಪಿನಿಯನ್ ಇದೆ ಅಂತ ಕೇಳಬೇಕು. ಅದನ್ನು ಕೇಳಿ ತಗೊಂಡಿರೋಂಥ ನಿರ್ಧಾರ ಇದು. ತುಂಬ ಗಟ್ಟಿ ನಿರ್ಧಾರ ಇದು. ಅದು ಯಾವುದೇ ಕಾರಣಕ್ಕೂ ಕೂಡ ಅದನ್ನು ವಾಪಸ್ ತಗೊಳ್ಳೋ, ನಾಮಿನೇಷನ್ ಫೈಲ್ ಮಾಡಿದರೆ ನಾನು ವಾಪಸ್ ತಗೊಳ್ಳೋಂಥ ಗ್ಯಾರಂಟಿ ಇಲ್ಲ. ಅದು ಎಂಥ ಒತ್ತಡ ಬಂದರೂ ಬೇಕಿದ್ರೆ ಬಂದ್ಬಿಟ್ಟು ನನ್ನ ಕತ್ಕೊಯ್ದ್ರಿ, ಹಂಗೇನೋ ತೆಗಿಬೇಕಂದ್ರೆ ಅದು ಬಿಟ್ಟು ಇನ್ಯಾವುದೇ ಒತ್ತಡ ವರ್ಕ್ ಆಗಲ್ಲ. ಒಟ್ಟಾರೆ ಒಂದು ಕ್ಷೇತ್ರದಲ್ಲಿ ಭಿನ್ನಮತ ಶಮನವಾಯ್ತು ಅಂತ ನಿಟ್ಟಿಸಿರು ಬಿಡೋಷ್ಟರಲ್ಲಿ ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಟೆನ್ಷನ್ ಶುರುವಾಗಿದೆ. ದಾವಣಗೆರೆ ಕ್ಷೇತ್ರ ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಜಿಲ್ಲೆಯಲ್ಲಿ ಬಹುತೇಕ ಕಾಂಗ್ರೆಸ್ ಶಾಸಕರು ಇದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಅಭ್ಯರ್ಥಿಯ ಪತಿ ಸಚಿವರಾಗಿದ್ದಾರೆ. ಹೀಗಾಗಿ ದಾವಣಗೆರೆ ಕ್ಷೇತ್ರದಲ್ಲಿ ಎದ್ದಿರುವ ಭಿನ್ನಮತ ಕಾಂಗ್ರೆಸ್ಗೆ ತಲೆನೋವಾಗಿ ಪರಿಣಮಿಸಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.